ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಶೀಲಾ ಟಿಪಲ್ಸ್ ಬ್ಲಾಗ್. ಇವತ್ತಿನ ದಿನ ಅಲಸಂದಿ ವಡೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೀಸನ್ ಅಲ್ವಾ, ಸೊ ಅದಕ್ಕೋಸ್ಕರ ಹಸಿಯಾದ ಬಟಾಣಿಗಳು ಅಲಸಂದಿ ಸಿಗ್ತಾಯಿದೆ. ಅದನ್ನೆಲ್ಲ ಚೆನ್ನಾಗಿ ಬಿಡಿಸಿಟ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ. ಹಾಗೆ ಸ್ವಲ್ಪ ಅದಕ್ಕೆ ನಾನು ಸಬ್ಬಸಿಗೆ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದರೊಟ್ಟಿಗೆ. ಹಾಗೆ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ ಅಲ್ವಾ ಅಲಸಂದಿ ಕಾಳನ್ನು, ಅದನ್ನು ಕೂಡ ಇದಕ್ಕೆ ಸ್ವಲ್ಪ ತರತರವಾಗಿ ಮಿಕ್ಸಿ ಮಾಡ್ಕೋಬೇಕು. ಫುಲ್ ಏನು ಹಿಟ್ಟಿನ ಥರ ಆಗಬೇಕಾಗಿಲ್ಲ. ಈಗ ಈ ಎಲ್ಲ ಒಂದು ಮಿಶ್ರಣಗಳನ್ನು ನಾನು ಇದು ಮಾಡ್ಕೊತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಕೂಡ ಸ್ಕಿಪ್ ಮಾಡ್ಬೋದು ಮಕ್ಕಳಿದ್ದಾರೆ ಅಂತಂದರೆ, ಯಾಕೆಂದರೆ ಸೊಪ್ಪಿನ ಮಧ್ಯೆ ಗೊತ್ತಾಗಲ್ಲ ಅಲ್ವಾ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ನೀರನ್ನು ಅಡಿಷ್ನಲ್ ಆಗಿ ಹಾಕಬೇಕಾಗಿಲ್ಲ. ಸೊಪ್ಪಲ್ಲಿ ಮತ್ತು ಅವರೆಕಾಳು ಹಸಿದಾಗಿರೋದ್ರಿಂದ ಚೆನ್ನಾಗಿ ಅದರೊಳಗೆ ನೀರಿರುತ್ತೆ. ಈಗ ಇದಕ್ಕೋಸ್ಕರ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಬೈಂಡಿಂಗ್ ಚೆನ್ನಾಗಿ ಬರೋಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಬಿಸಿಯಾದ ಎಣ್ಣೆಯಲ್ಲಿ ಹಾಕಿ ಕರಿತಾ ಇದ್ದೀನಿ. ನಿಮಗೆ ಬೇಕಾದ ಶೇಪ್ನಲ್ಲಿ ನೀವು ಮಾಡ್ಕೋಬೋದು. ಇದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗಿರ್ಬೋದು, ಮಕ್ಕಳ ಲಂಚ್ ಬಾಕ್ಸಿಗಿರ್ಬೋದು, ತುಂಬಾ ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಹಸಿ ಸೀಸನಲ್ಲಿ ಬರುವಂಥ ಬೇಳೆಗಳನ್ನೆಲ್ಲ ತಿನ್ನಬೇಕು ಅಂತ ಹೇಳ್ತಾರಲ್ವ, ಆ ಕಾರಣದಿಂದ ಕೂಡ ಇದು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಸಾಂಬಾರು ಅದು ಇದು ಅಂತಂದರೆ ಬೇಜಾರಾಗಿಬಿಡುತ್ತಲ್ವ. ಸೊ ಡಿಫ್ರೆಂಟಾಗಿರೋದೇನಾದರೂ ಒಂದು ಟ್ರೈ ಮಾಡಬೇಕು ಅಂತ ಇದನ್ನು ಮಾಡಿದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಇದು ಚಿಕ್ಕ ಬೆಂಕಿನಲ್ಲಿ ಮಾಡ್ತಾಯಿದ್ದೀನಿ. ಹೊಂಬಣ್ಣ ಬರೋ ತನಕನೂ ಕೂಡ ಇದನ್ನು ಕರಿಬೇಕು ನೋಡಿ. ಇದು ಆಗಿದೆ. ಈಗ ಎಣ್ಣೆನೂ ಕೂಡ ತುಂಬ ಜಾಸ್ತಿನೂ ತೊಗೊಂಡಿಲ್ಲ. ಇದು ಒಳಗಡೆ ಕೂಡ ತುಂಬಾ ಇದಾಗಿದೆ. ಚಿಕ್ಕ ಬೆಂಕಿನಲ್ಲಿ ಕರೆದ್ರೆ ಕಲರು ಚೆನ್ನಾಗಿ ಬರುತ್ತೆ, ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸ್ನೇಹಿತರೆ. ಇದಾದ ನಂತರ ಮತ್ತೆ ನಾವು ಇದೇ ರೀತಿಯಾಗಿ ಹಾಕ್ಕೋಬೋದು. ಇದಕ್ಕೆ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ನಾನು ಒಂದಷ್ಟು ಅವರೆಕಾಯಿಗಳನ್ನು ತಂದಿದ್ದೆ. ಇವೊಂದು ರೆಡಿಯಾಗಿದೆ ನೋಡಿ. ಇದನ್ನು ನಾವು ಗ್ರೀನ್ ಚಟ್ನಿ ಜೊತೆಗಿರ್ಬೋದು ಅಥವಾ ಯಾವುದೇ ಕೆಚಪ್ ಜೊತೆಗಿರ್ಬೋದು ತಿನ್ಬೋದಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ. ಇಲ್ಲಿ ಶ್ರೀಜಾ ಕೂಡ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ಅವಳಿಗೆ ಈ ಥರದ್ದನ್ನು ಟ್ರೈ ಮಾಡೋದು ತುಂಬಾ ಇಷ್ಟ. ಥ್ಯಾಂಕ್ ಯು ಸ್ನೇಹಿತರೆ.